ಹಾಯ್ ಎಲ್ರಿಗೂ ನಮಸ್ಕಾರ. ವನಿತೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಅರುಣ. ಇವತ್ತು ನಾನು ಅಲೋವೆರಾ ಜೆಲ್ ಮನೇಲೇ ನ್ಯಾಚುರಲ್ ಆಗಿ ಹೇಗೆ ಮಾಡ್ಕೋಬೇಕು ಅನ್ನೋದು ನಾನು ಇವಾಗ ತೋರಿಸ್ಕೊಡ್ತೀನಿ ನೋಡಿ. ನಾನು ಫಸ್ಟೇ ಅಲೋವೆರಾ ಜ್ಯೂಸ್ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಹಾಗಾಗಿ ನೀವು ಅಲೋವೆರಾ ಜ್ಯೂಸ್ ಹೇಗೆ ಮಾಡ್ಕೋಬೇಕು ಅಂದರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಅದು ನೋಡ್ಕೊಂಡ್ಬಿಟ್ಟು ನೀವು ಜ್ಯೂಸ್ ರೆಡಿ ಮಾಡ್ಕೊಳ್ಳಿ. ಅದಾಗಿದ್ಮೇಲೆ ಜೆಲ್ ಹೇಗೆ ರೆಡಿ ಮಾಡಬೇಕು ಅನ್ನೋದು ನಾನು ಇವಾಗ ತೋರಿಸ್ತೀನಿ. ನಾನು ಫಸ್ಟು ಒಂದು 50 ml ಅಲೋವೆರಾ ಜ್ಯೂಸ್ನ ತಗೊಳ್ತಾ ಇದ್ದೀನಿ. ನಾರ್ಮಲಿ ಎಲ್ಲ ವಿಡಿಯೋಸಲ್ಲಿ ಏನು ಮಾಡ್ತಾರೆ, ಅಲೋವೆರಾ ಜ್ಯೂಸ್ ಅಂತ ಹೇಳ್ಬಿಟ್ಟು ಆಚೆ ಇರೋ ರೆಡಿ ಆಗಿರೋ ಜೆಲ್ಲನ್ನು ತಗೊಂಬಂದು ಅದಕ್ಕೊಂಚೂರು ವಿಟಮಿನ್ ಇ ಕ್ಯಾಪ್ಸಲ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಅಲೋವೆರಾ ಜೆಲ್ ಅಂತ ತೋರಿಸ್ತಾರೆ. ನಾವು ಇಲ್ಲೇ ಹೇಗೆ ಮಾಡ್ಕೋಬೇಕು ಅನ್ನೋದು ನಾನು ಇವತ್ತು ತೋರಿಸ್ತೀನಿ. ಇದು ನಾನು 50 ml ಅಲೋವೆರಾ ಜ್ಯೂಸ್ ತಗೊಂಡಿದ್ದೀನಿ. ನಾನು ಇದು ಕ್ರೀಮ್ ಅಂದರೆ ಡಬಲ್ ಬಾಯ್ಲಿಂಗ್ ಅಲ್ಲಿ ಮಾಡ್ಕೋಬಹುದು. ನಾನು ಇದು ಇಂಡಕ್ಷನ್ ಸ್ಟವ್ ಇಂದ ನಾನು ಡೈರೆಕ್ಟ್ ಆಗಿ ಮಾಡ್ತೀನಿ. ನಿಮ್ಮ ಮನೇಲಿ ಇಂಡಕ್ಷನ್ ಇದ್ರೆ ನೀವು ಡೈರೆಕ್ಟ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಡಬಲ್ ಬಾಯ್ಲಿಂಗ್ ಅಲ್ಲಿ ಮಾಡ್ಕೊಳ್ಳಿ. ನಾನು ಇದು ಹೀಟ್ ಟೆಂಪರೇಚರ್ ಅಂದ್ರೆ 60 ಡಿಗ್ರೀಸೇ ಬರುತ್ತೆ. ಹಾಗಾಗಿ ನಾನು ಇದು ಮಾಡಿದ್ದೀನಿ. ಫಸ್ಟ್ ನಾನು ಜ್ಯೂಸ್ ಇಟ್ಟಿದ್ದೀನಿ. ಇದಕ್ಕೆ ನಾನು ಇವಾಗ ಸ್ವಲ್ಪ ಗ್ಲಿಸರಿನ್ ಹಾಕ್ತಿದ್ದೀನಿ. ಒಂಚೂರು ಗ್ಲಿಸರಿನ್ ಹಾಕ್ತಿದ್ದೀನಿ. ಒಂಚೂರು ಶುಗರ್ ಹಾಕ್ತಿದ್ದೀನಿ. ನಾನು ಗ್ಲಿಸರಿನ್ ಹಾಕಿದ್ದೀನಿ, ಶುಗರ್ ಹಾಕಿದ್ದೀನಿ. ಇವಾಗ ಅದು ಶುಗರ್ ಮೆಲ್ಟ್ ಆಗೋವರೆಗೂ ನಾನು ಮಿಕ್ಸ್ ಮಾಡಿಬಿಟ್ಟು ಇದಕ್ಕೂ ನೀವೇನು ಮಾಡಬೇಕಂದ್ರೆ, ನಿಮಗೆ ಆಯಿಲಿ ಸ್ಕಿನ್ ಅಂದರೆ ಕೋಕೋನಟ್ ಆಯಿಲ್ ಯೂಸ್ ಮಾಡ್ಬೋದು, ಡ್ರೈ ಸ್ಕಿನ್ ಅಂದರೆ ಆಲಿವ್ ಆಯಿಲ್ ಯೂಸ್ ಮಾಡ್ಬೋದು. ಇಲ್ಲ ಮನೇಲಿ ತುಪ್ಪ ಇರುತ್ತಿಲ್ಲ, ತುಪ್ಪ ಅಂದರೆ ಕಾಂಬಿನೇಷನು ಆ್ಯಂಟಿ ಏಜಿಂಗ್ ಮಾತ್ರ ಯೂಸ್ ಮಾಡಬೇಕು. ಆಯಿಲಿ ಸ್ಕಿನ್ನು, ಆಕ್ನಿ ಸ್ಕಿನ್ ಅಂದರೆ ನೀವು ತುಪ್ಪ, ಆಲಿವ್ ಆಯಿಲ್ ಹಾಕ್ಬಿಡಿ. ಆಲ್ಮಂಡ್ ಆಯಿಲು, ಕೋಕೋನಟ್ ಆಯಿಲ್ ಇದರಲ್ಲಿ ಯಾವುದಂತನೂ ಹಾಕೋಬೋದು. ಅದ್ರ ಜೊತೆಗೆ ಸ್ವಲ್ಪ ನಾವೇನು ಮಾಡಬೇಕಂದ್ರೆ ಒಂಚೂರು ಕಾರ್ನ್ಫ್ಲೋರ್ ಹಾಕೊಂಡ್ರೆ ಸ್ವಲ್ಪ ಜೆಲ್ ಕನ್ಸಿಸ್ಟೆನ್ಸಿ ಬರುತ್ತೆ, ತಿಕ್ಕಾಗಿ ಕ್ರೀಮ್ ಥರ ಬರುತ್ತೆ. ಇಲ್ಲ ನಾನು ನಿಮ್ಮ ಕಾರ್ನ್ಫ್ಲೋರ್ ಬೇಡ ಅಂದರೆ ಬೇರೆ ಆಯಿಲ್ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೇನು ಅದು ಲೈಟ್ ಜೆಲ್ ಥರ ಇರುತ್ತೆ. ಸ್ವಲ್ಪ ತಿಕ್ಕಾಗಿ ಕ್ರೀಮ್ ಥರ ಬೇಕಂದ್ರೆ ನಿಮಗೂ ಕಾರ್ನ್ಫ್ಲೋರ್ ಹಾಕೋಬೋದು. ಆಕ್ನಿ ಸ್ಕಿನ್ ಅಂದರೆ ರೈಸ್ ಫ್ಲೋರ್ ಹಾಕ್ಕೊಳ್ಳಿ. ಆ್ಯಂಟಿ ಏಜಿಂಗ್ ಸ್ಕಿನ್ ಅಂದರೆ ಡ್ರೈ ಸ್ಕಿನ್ ಅಂದರೆ ನೀವು ಕಾರ್ನ್ಫ್ಲೋರ್ ಹಾಕ್ಕೊಳ್ಳಿ. ನಾನು ಇವಾಗ ನಂದು ಡ್ರೈ ಸ್ಕಿನ್, ಹಾಗಾಗಿ ನಾನು ಏನು ಮಾಡ್ತೀನಿ ಇವಾಗ ಕಾರ್ನ್ಫ್ಲೋರ್ ಹಾಕಿ ಮಾಡ್ತೀನಿ. ನಿಮ್ದು ಆಯಿಲ್ ಸ್ಕಿನ್ ಅಂದರೆ ನೀವು ರೈಸ್ ಫ್ಲೋರ್ ಹಾಕಿ ಮಾಡ್ಕೊಳ್ಳಿ. ಫಸ್ಟ್ ನಾನು ನಂದು ಡ್ರೈ ಸ್ಕಿನ್ ಇರೋದ್ರಿಂದ ನಾನು ಆಲಿವ್ ಆಯಿಲ್ ಹಾಕ್ತಿದ್ದೀನಿ. ಎರಡು ಸ್ಪೂನು ಆಲಿವ್ ಆಯಿಲ್ ಹಾಕಿದ್ದೀನಿ. ಇವಾಗ ಅದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಚೆನ್ನಾಗಿ ಮೆಲ್ಟ್ ಆಗೋವರೆಗೂ ನಾನು ಇದ್ರ ಜೊತೆಗೆ ಸ್ವಲ್ಪ ಕೋಕೋನಟ್ ಆಯಿಲು ಮಿಕ್ಸ್ ಮಾಡ್ತಾ ಇದ್ದೀನಿ. ನಿಮಗೂ ಚಾಯ್ಸ್ ಅಂದರೆ ನಿಮ್ಮ ಸ್ಕಿನ್ ಮೇಲೆ ನೀವು ಆಲ್ಮಂಡ್ ಆಯಿಲ್ ಯೂಸ್ ಮಾಡ್ಬೋದು, ಕೋಕೋನಟ್ ಆಯಿಲ್ ಆಲ್ಮಂಡ್ ಆಯಿಲ್ ಯೂಸ್ ಮಾಡ್ಬೋದು, ಬೆರಿ ಆಲ್ಮಂಡ್ ಆಯಿಲ್ ಯೂಸ್ ಮಾಡ್ಬೋದು, ಬೆರಿ ಆಲಿವ್ ಆಯಿಲ್ ಯೂಸ್ ಮಾಡ್ಬೋದು. ಇಲ್ಲ ಪ್ಲೈನ್ ಆಗಿ ನೀವು ಮನೇಲೆ ಮಾಡ್ಕೊಳ್ಳೋ ತುಪ್ಪ ಇದ್ರೆ ತುಪ್ಪನೂ ತುಂಬ ಒಳ್ಳೆಯದು. ನೀವೇನು ಮಾಡ್ಬೇಕು, ನೈಟ್ ಹಚ್ಕೊಂಡು ಮಲ್ಕೊಂಡ್ರೆ ಬೆಳಗ್ಗೆ ಸ್ಕಿನ್ ನೋಡಿದ್ರೆ ನೀವೇ ಆಶ್ಚರ್ಯ ಪಡ್ಬೇಕು, ಅಷ್ಟು ಚೆನ್ನಾಗಿ ನಿಮ್ಮ ಸ್ಕಿನ್ ಆಗುತ್ತೆ. ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು. ನಾನು ಇವಾಗ ಸ್ವಲ್ಪ ಇದಕ್ಕೆ ಕಾರ್ನ್ಫ್ಲೋರ್ ಹಾಕ್ತಾ ಇದ್ದೀನಿ. ಇದು ಕಾರ್ನ್ಫ್ಲೋರು ಬಿಸಿಯಲ್ಲಿ ಹಾಕ್ಬಿಟ್ರೆ ಸ್ವಲ್ಪ ಗಡ್ಡೆ ಕಟ್ಟುತ್ತೆ. ನೀವೇನು ಮಾಡಬೇಕು, ಸ್ವಲ್ಪ ತಣ್ಣಗೆ ಆಗಿದ್ಮೇಲೆ ಹಾಕಿ ಮಿಕ್ಸ್ ಮಾಡಿ ಮತ್ತೆ ಬಿಸಿ ಮಾಡಬೇಕು. ನಾನು ಸ್ವಲ್ಪ ನಂದು ಡ್ರೈ ಸ್ಕಿನ್ ಇರೋದ್ರಿಂದ, ಇವಾಗ ಸ್ವಲ್ಪ ವಿಂಟರ್ ಇರೋದ್ರಿಂದ ನಾನು ಏನು ಮಾಡ್ತಿದ್ದೀನಿ, ಸ್ವಲ್ಪ ಆಯಿಲ್ ಜಾಸ್ತಿ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಹೇಗೆ ಬೇಕೋ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನೋಡಿ ಜೆಲ್ ಥರ ರೆಡಿ ಆಗಿದೆ. ಇದು ಹೇಗಿರುತ್ತೆ ಇವಾಗ ನಾನು ತೋರಿಸ್ತೀನಿ ನೋಡಿ. ಎಷ್ಟು ಹೈಡ್ರೇಟಿಂಗ್ ಅಂತ ಕಾಣುತ್ತೆ. ನೀವು ಬಾಡಿಗೆ ಯೂಸ್ ಮಾಡ್ಬೋದು, ಫೇಸ್ಗೆ ಯೂಸ್ ಮಾಡ್ಬೋದು. ಶೈನ್ ಬರ್ತಾ ಇದೆ, ಅದು ಫುಲ್ ಅಬ್ಸಾರ್ಬ್ ಆಗ್ಬಿಡ್ತಾ ಇದೆ. ಈ ಥರ ನೀವು ಬಾಡಿಗೂ ಯೂಸ್ ಮಾಡ್ಬೋದು, ಫೇಸ್ಗೂ ಯೂಸ್ ಮಾಡ್ಬೋದು. ಇದನ್ನು ನೀವು ಒಂದು ಬಾಟಲಲ್ಲಿ ಸ್ಟೋರ್ ಮಾಡಿಕೊಂಡು ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ಮಿನಿಮಮ್ 10 to 15 days ಯೂಸ್ ಮಾಡ್ಕೋಬೋದು. ಆಯಿಲ್ ಹಾಕಿರೋದ್ರಿಂದ ಇನ್ನೊಂದು 5 days ಎಕ್ಸ್ಟ್ರಾ ಯೂಸ್ ಮಾಡ್ಕೋಬೋದು.
ಅಂದರೆ ನೀವು ಯೂಸ್ ಮಾಡೋವಾಗ ನಿಮ್ಮ ಹ್ಯಾಂಡ್ಸ್ ಅದರಲ್ಲಿ ಇಡುವಾಗ ವೆಟ್ ಇರಬಾರ್ದು. ಡ್ರೈ ಹ್ಯಾಂಡ್ಸ್ ಇಟ್ಟರೆ ಅದು ಲಾಂಗ್ ಲಾಸ್ಟಿಂಗ್ ಇರುತ್ತೆ. ನೀವು ಮುಖ ತೊಳ್ಕೊಂಡು ಅದೇ ವೆಟ್ ಹ್ಯಾಂಡಲ್ಲಿ ಅದರಲ್ಲಿ ಇಟ್ಟರೆ ಅದು ಫಂಗಸ್ ಫಾರ್ಮ್ ಆಗುತ್ತೆ. ಅದು ಆಗಲಿಲ್ಲ ಅಂದರೆ ನೀವು ನೋಡ್ಕೋಬೇಕು. ನೋಡಿ ಈ ಥರ ನೀವು ಗಾಜು ಬಾಟಲಲ್ಲಿ ಸ್ಟೋರ್ ಮಾಡಿಕೊಂಡ್ರೆ ಮಿನಿಮಮ್ 10 to 15 ಡೇಸ್ ಇದಿರುತ್ತೆ. ಅದೇ ನೀವು ಹೇಗೆ ಡ್ರೈ ಹ್ಯಾಂಡ್ಸ್ ಇಟ್ಬಿಟ್ಟು ಯೂಸ್ ಮಾಡಿದರೆ ಏನೂ ಆಗಲ್ಲ. ಇಲ್ಲ ಅಂದರೆ ನೀವು ವೆಟ್ ಹ್ಯಾಂಡ್ಸ್ ಇದರಲ್ಲಿ ಇಟ್ಟರೆ ಬೇಗ ಹಾಳಾಗುತ್ತೆ. ಹಾಳಾಗಬಾರ್ದು ಅಂದರೆ ನೀವು ಕೇರ್ ತಗೊಂಡು 15 ಡೇಸ್ ಬರೋ ಥರ ಇದು ಯೂಸ್ ಮಾಡ್ಕೊಳ್ಳಿ. ಇದೇ ಥರ ನೀವು ನಿಮ್ಮ ಮನೇಲಿ ಮಾಡಿಕೊಂಡು ಯೂಸ್ ಮಾಡಿ ಹೇಗೆ ಬಂತು ಅದರ ರಿಸಲ್ಟ್ಸ್ ಏನು ಅಂತ ನಮಗೂ ಕಾಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು.